ಭಾರತದಲ್ಲೇ ಬೆಂಗಳೂರು ಟಾಪ್ 2 ಪೊಸಿಷನಲ್ಲಿ ಬರುತ್ತೆ ಯು ಪಿ ಐ ಪೇಮೆಂಟ್ಸ್ನ ಎಕ್ಸೆಪ್ಟ್ ಮಾಡೋದ್ರಲ್ಲಿ. ಈಗ ಅದೇ ಬೆಂಗಳೂರಿನಲ್ಲಿ ಯಾವುದೇ ಶಾಪಿಗೆ ಹೋದರೂ ಕೂಡ ನೋ ಯು ಪಿ ಐ ಅಂತ ಬರೆದಿರೋದು ಸಿಗುತ್ತೆ. ಮತ್ತು ಆ ಪೋಸ್ಟರ್ಗಳ ಮೇಲೆ ಇಂಟು ಸಿಂಬಲ್ ಹಾಕಿರೋದು ಸಿಗುತ್ತೆ. ಯು ಪಿ ಐ ಸ್ಕ್ಯಾನರ್ಸ್ಗಳನ್ನೆಲ್ಲ ಇಂಟು ಸಿಂಬಲ್ ಹಾಕಿ ನೋ ಯು ಪಿ ಐ ಅಂತ ಹೇಳ್ತಾ ಇದ್ದಾರೆ ಬೆಂಗಳೂರು ವೆಂಡರ್ಸ್. ಇದಕ್ಕೆ ಒಂದೇ ಕಾರಣ, ಯಾವ್ಯಾವ ವೆಂಡರ್ಸು 40 ಲಕ್ಷ ಪ್ರಾಡಕ್ಟ್ಸ್ನ ಸೇಲ್ ಮಾಡಿದ್ದಾರೆ ಒಂದು ವರ್ಷದಲ್ಲಿ, ಅವರು ಜಿ ಎಸ್ ಟಿನ ಮಾಡಿಸ್ಲೇಬೇಕು ಅಂತ ಇದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮತ್ತು ಜಿ ಎಸ್ ಟಿ ಡಿಪಾರ್ಟ್ಮೆಂಟ್. ಅದಕ್ಕೆ ಈಗ ಎಲ್ಲ ಶಾಪ್ ಕೀಪರ್ಸು ಕೂಡ ನೋ ಯು ಪಿ ಐ ಅಂತ ಅವರ ಶಾಪ್ ಮುಂದೆ ಹಾಕಿರೋದು ನೋಡೋದಕ್ಕೆ ಸಿಗ್ತಾ ಇದೆ. ಜಿ ಎಸ್ ಟಿ ಡಿಪಾರ್ಟ್ಮೆಂಟ್ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನು ಹೇಳ್ತಾ ಇದೆ ಅಂದರೆ 14,000 ಈ ಥರ ಶಾಪ್ ಕೀಪರ್ಸ್ ಇದ್ದಾರೆ, ಯಾರು ಜಿ ಎಸ್ ಟಿಯನ್ನು ಮಾಡಿಸ್ದಂಗೆ ಈ ಥರ ಪ್ರಾಡಕ್ಟ್ಸ್ನ ಸೇಲ್ ಮಾಡ್ತಾ ಇದ್ದಾರೆ ಮತ್ತು ಅವರು ತುಂಬ ಆದಾಯ ಗಳಿಸ್ತಾ ಇದ್ದಾರೆ ಅಂತ. ಅದಕ್ಕೆ ಅವ್ರಿಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ಗಳನ್ನ ಹಾಕಿದ್ದಾರೆ. ಅದು ನ್ಯೂಸಲ್ಲಿ ರಿಪೋರ್ಟ್ ಕೂಡ ಆಗಿದೆ. ಇಷ್ಟು ಸೀರಿಯಸ್ ಆಗಿರೋ ಇಶ್ಯೂಗೆ ನಾವೇನು ಹೇಳ್ತೀವಿ ಅಂದರೆ, ಪೇಮೆಂಟ್ಸ್ ಎಕ್ಸೆಪ್ಟ್ ಮಾಡಿ ಕೊಡೋದ್ರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಇರುತ್ತೆ. ಆ ಪ್ರಾಡಕ್ಟು ಬರೀ ತಗೊಂಡು ಸೇಲ್ ಮಾಡಿರ್ತಾರೆ ಅಷ್ಟೇ. ಅದರಿಂದ ಬರೋ ಅರ್ನಿಂಗ್ಸ್ ಏನಿದೆ ಬರೀ 10,000 15,000 ಅಷ್ಟೇ ಇರುತ್ತೆ. ಅದು ಮಂತ್ಲಿ, ನಾಟ್ ಪರ್ ಡೇ. ಈ ಥರ ಇರಬೇಕಾದ್ರೆ ಇಷ್ಟೊಂದು ಹ್ಯೂಜ್ ಅಮೌಂಟ್ ಹಾಕೋದು ತುಂಬಾ ತಪ್ಪು. ಮತ್ತು ಡಿಜಿಟಲ್ ಇಂಡಿಯಾ ಕನಸಿಗೆ ದೊಡ್ಡ ಒಂದು ಹೊಡೆತ ಬೀಳ್ತಾ ಇದೆ. ಹಾಗಾಗಿ ಇದು ತುಂಬ ಯೋಚನೆ ಮಾಡಬೇಕಾಗಿರೋ ವಿಷಯ. ನಿಮ್ಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ವಿಡಿಯೋ ಹೇಗಿತ್ತು ಅಂತಲೂ ತಿಳಿಸಿ. ಥ್ಯಾಂಕ್ ಯು.